ಸದ್ಯ ಮೂಡ ವಿಚಾರ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಕೋಲಾಹಲವನ್ನ ಸೃಷ್ಟಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಲೋಕಾಯುಕ್ತ ಒಂದ್ ಕಡೆ ಮೂಡ ವಿಚಾರದ ತನಿಖೆಯನ್ನ ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಇಡಿ ಕೂಡ ಮೂಡ ವಿಚಾರದ ತನಿಖೆಯನ್ನು ನಡೆಸ್ತಾ ಇದೆ. ಕೆದಕಿದಷ್ಟು ಹೊರ ಬರ್ತಾ ಇದೆ ಮೂಡ ಸೈಟ್ನ ಗೋಲ್ಮಾಲ್. ಮೂಡಾದಲ್ಲಿ ಒಂದಲ್ಲ ಎರಡಲ್ಲ 700 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿ ಲೋಕಾಯುಕ್ತಕ್ಕೆ ಪತ್ರ ಬರೆದಿದೆ ಇಡಿ. ಸ್ಫೋಟಕ ಮಾಹಿತಿಯನ್ನು ರಿವೀಲ್ ಮಾಡಿದೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿರೋದು ಸತ್ಯ. ದಾಖಲೆಗಳನ್ನು ತಿರುಚಲಾಗಿದೆ, ಫೋರ್ಜರಿ ಮಾಡಲಾಗಿದೆ, ಪ್ರಭಾವ ಬೀರಿ 14 ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಸೈಟ್ ಅನ್ನೇ ಕೃಷಿ ಭೂಮಿ ಅಂತ ತೋರಿಸಿ ಜಾಗ ಖರೀದಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಾಮೈದ ಏತ್ರಿ ಮಲ್ಲಿಕಾರ್ಜುನ ಸ್ವಾಮಿ ಆರಂಭಿಕ ಅಕ್ರಮ ಅಲ್ಲಿಂದಾನೆ. ಜಾಗದ ಮಾಲೀಕತ್ವ ಸಿಗುವ ಮೊದಲೇ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ಆಗುತ್ತೆ. ಬೇನಾಮಿ ಡಮ್ಮಿ ಹೆಸರಲ್ಲಿ 1095 ಸೈಟ್ಗಳ ಹಂಚಿಕೆ ಆಗಿದೆ ಅನ್ನೋ ಮಾಹಿತಿ ಇದೆ. ಇದರ ಮೌಲ್ಯ 700 ಕೋಟಿ ರೂಪಾಯಿ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಈ ಕುರಿತು ಇತ್ತೀಚೆಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆದಿದೆ. ಭೂಮಿ ಕಳೆದುಕೊಂಡವರ ಸೋಗಿನಲ್ಲಿ ಸೈಟ್ ಅನ್ನು ಹಂಚಿಕೆ ಮಾಡಲಾಗಿದೆ. ಅವರೆಲ್ಲರೂ ರಿಯಲ್ ಎಸ್ಟೇಟ್ನವರು, ಪ್ರಭಾವಿಗಳು, ಭೂಮಿ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಸೈಟ್ ಹಂಚಿಕೆ ಮಾಡಿದ್ದಾರೆ. 700 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಹೇಳಿ ಇಡಿ ಬರೆದಿರುವ ಪತ್ರ, ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಹಗರಣ ಹಾಗೆ ಇಲ್ಲ, ಇದು ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂತಹ ಆರೋಪಕ್ಕೆ ತದ್ವಿರುದ್ಧವಾಗಿ ಇಡಿ ಈ ಪತ್ರ ಬರೆದಿದೆ. ಇಡಿ ಬರೆದಿರುವಂತಹ ಈ ಪತ್ರದಲ್ಲಿ ಅಥವಾ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ನಲ್ಲಿ 700 ಕೋಟಿ ರೂಪಾಯಿ ಅಕ್ರಮ. ಹೇಗೆ 700 ಕೋಟಿ ರೂಪಾಯಿ? ಕೃಷಿ ಭೂಮಿ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ತೋರಿಸಿರುವಂತಹ ಜಮೀನು ಮೊದಲೇ ಸೈಟ್ ಆಗಿತ್ತು. ಅದು ಕೃಷಿ ಭೂಮಿ ಆಗಿರಲಿಲ್ಲ. ಸೈಟ್ ಅನ್ನೇ ತೋರಿಸ್ಕೊಂಡು ಇದು ಕೃಷಿ ಭೂಮಿ ಅಂತ ಹೇಳಿ ದಾಖಲೆ ಸೃಷ್ಟಿ ಮಾಡಿ ಅದನ್ನ ನೀವು ಜಾಗಗಳನ್ನ, ಸೈಟ್ಗಳನ್ನ ಖರೀದಿ ಮಾಡ್ಕೊಂಡಿದ್ದೀರಿ. ಆಮೇಲೆ ಬಂದ್ಬಿಟ್ಟು ಇದು ನಮ್ದು ಹೋಗಿದೆ, ಸೈಟ್ ಹೋಗಿದೆ ಅಂತ ಹೇಳಿ 14 ಸೈಟನ್ನು ಅಕ್ರಮವಾಗಿ ಖರೀದಿ ಮಾಡ್ಕೊಂಡಿದ್ದಾರೆ, ಅಕ್ರಮವಾಗಿ ಪಡೆದುಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಸ್ಪಷ್ಟವಾಗಿ ನಿಯಮ ಉಲ್ಲಂಘನೆ ಆಗಿದೆ. ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿರುವ ಸೈಟ್ ಹಂಚಿಕೆಯಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಇಡಿ ಬರೆದಿದೆ. ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಕುಮಾರ್ ಅನವಶ್ಯಕ ಪ್ರಭಾವವನ್ನು ಬೀರಿದ್ರು. 14 ಸೈಟ್ ಸಿಕ್ಕಾಗ ಪುತ್ರ ಯತೀಂದ್ರ ಮೂಡ ಮಂಡಳಿಯಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ರು. ಮೂಡಾದಿಂದ ಕೆಲವೊಂದು ನಿರ್ಮಾಣ ನಡೆಸ್ತಾ ಇದ್ದಂಥ ಜಾಗಗಳನ್ನು ಖರೀದಿ ಮಾಡಲಾಗಿತ್ತು. ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯೇ ಅದನ್ನು ಖರೀದಿ ಮಾಡಿದ್ದ. ಕೃಷಿ ಜಮೀನು ಅಂತ ತೋರಿಸಿ ಆ ಜಾಗವನ್ನು ಖರೀದಿ ಮಾಡಿದ್ದ. ಜಮೀನು ಮಾಲೀಕ ಮಾರಾಟ ಮಾಡುವ ಮುನ್ನವೇ ಸೈಟ್ ಅನ್ನು ಪಡ್ಕೊಂಡ್ಬಿಟ್ಟಿದ್ರು. ಸಿಎಂ ಪತ್ನಿಗೆ ನಿವೇಶನಕ್ಕೆ ಸಂಬಂಧಪಟ್ಟಂತ ವಿಭಾಗ ಹಂಚಿಕೆ ಆಗಿಲ್ಲ. ಮೂಡ ಆಯುಕ್ತರಾಗಿದ್ದ ನಟೇಶ್ ಸ್ವ ಇಚ್ಛೆಯಿಂದ ಹಂಚಿಕೊಂಡಿದ್ರು. ಸಿಎಂ ಪತ್ನಿಗೆ ಯಾವ ಭಾಗದ ನಿವೇಶನ ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರು. ಮೂಡ ಆಯುಕ್ತರಾಗಿದ್ದ ನಟೇಶ್ ಆಯ್ಕೆ ಮಾಡಿ ಹಂಚಿಕೆ ಮಾಡಿದ್ರು. ಇದರಲ್ಲಿ ಕಂಪ್ಲೀಟ್ ಆಗಿ ಅಕ್ರಮ ಆಗಿದೆ ಅನ್ನುವ ಆರೋಪವನ್ನ ಇಲ್ಲಿ ಇಡಿ ಮಾಡಿದೆ. ಈ ಇಡಿಯ ಆರೋಪವನ್ನ ಲೋಕಾಯುಕ್ತಕ್ಕೆ ತಲುಪಿಸಲಾಗಿದೆ. ಲೋಕಾಯುಕ್ತಕ್ಕೆ ಇಡಿ ಈ ಮೂಡ ಅಕ್ರಮದ ಬಗ್ಗೆ ಇಡಿ ಸವಿವರವಾದಂತಹ ದಾಖಲೆಗಳ ಸಮೇತ ಮತ್ತು ವಿಚಾರಣೆಯ ಅಂಶಗಳನ್ನು ಉಲ್ಲೇಖ ಮಾಡಿ ಕೊಟ್ಟಿದೆ. ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಮೈಸೂರು ಪಿಎ ಕುಮಾರ್ ಸ್ಪಷ್ಟವಾಗಿ ಅಲ್ಲಿ ಪ್ರಭಾವವನ್ನು ಬೀರ್ತಾರೆ. ಮೂಡ ಮಂಡಳಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಸೈಟ್ ಹಂಚಿಕೆ ಆಗೋ ಸಂದರ್ಭದಲ್ಲಿ ಅವರ ಪುತ್ರ ಯತೀಂದ್ರ ಇರ್ತಾರೆ. ನಟೇಶ್ ಅವ್ರಿಗೆ ಮನಸ್ಸಿಗೆ ಬಂದಂಥ ಜಾಗಗಳನ್ನು ಅವ್ರಿಗೆ ಹಂಚಿಬಿಡ್ತಾರೆ. 14 ಸೈಟ್ ವಿಚಾರದಲ್ಲಿ ನಡೆದಿರೋದೆಲ್ಲವೂ ಗೋಲ್ಮಾಲ್. ಇಲ್ಲಿ ಸೈಟನ್ನೇ ತೋರಿಸಿ ಕೃಷಿ ಭೂಮಿ ಅಂತ ಹೇಳಿ ಅದನ್ನು ಖರೀದಿ ಮಾಡಿ ಆಮೇಲೆ ಅದು ಕಬಳಿಕೆ ಆಯಿತು ಅಂತ ಹೇಳಿ ಅದನ್ನು ಮೂಡ ತಗೊಂಡ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಪರ್ಯಾಯ ಸೈಟ್ನ ರೂಪದಲ್ಲಿ 14 ಸೈಟ್ಗಳನ್ನು ನಗರದ ಪ್ರತಿಷ್ಠಿತ ಏರಿಯಾದಲ್ಲಿ ಪಡೆದುಕೊಂಡಿದ್ದಾರೆ. ಇದು ಅಕ್ರಮ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಇಡಿ ಉಲ್ಲೇಖ ಮಾಡ್ತಾ ಇದೆ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಲೋಕಾಯುಕ್ತದ ತನಿಖಾ ವರದಿ ಕೂಡ ಸಿದ್ಧ ಇದೆ. ಲೋಕಾಯುಕ್ತದ ತನಿಖಾ ವರದಿ ಹೊರಗಡೆ ಬರೋದಕ್ಕೂ ಮುನ್ನ ಈಗ ಇಡಿ ಹೇಳಿರುವಂಥ ಅಂಶಗಳೇನು, ಏನು ಹೇಳುತ್ತೆ ಇಡಿ, ಏನು ಅಕ್ರಮ ಆಗಿದೆ ಅಂತ ಹೇಳ್ತಾ ಇದೆ ಇಡಿ ಬರೆದಿರುವ ಪತ್ರದಲ್ಲಿ? ಇಲ್ಲಿಯವರೆಗೆ ಸಿಎಂ ಆಗಲಿ ಅಥವಾ ಅವರ ಪತ್ನಿ ಆಗಲಿ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ಅಕ್ರಮ ನಡೆದಿಲ್ಲ ಅನ್ನುವಂತಹದನ್ನ ವಾದಿಸ್ಕೊಂಡೇ ಬಂದಿದ್ರು. ಆದರೆ ಇದೀಗ ಇಡಿ ತಯಾರು ಮಾಡಿರುವಂತಹ ವರದಿ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ
ಇದರಲ್ಲಿ ಅಕ್ರಮ ನಡೆದಿದೆ, ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಮಾತುಗಳನ್ನ ಹೇಳಿದೆ ಆ ವರದಿಯಲ್ಲಿರುವಂತಹ ವಿಚಾರ. ಇನ್ನು ಇದರ ಜೊತೆಗೆ ಕೆಲವೊಂದು ಅಂಶಗಳು ಆ ವರದಿಯಲ್ಲಿರುವಂತಹದ್ದು ಪ್ರಮುಖವಾಗಿ ಇಲ್ಲಿ ಏನು ಸೈಟ್ ಹಂಚಿಕೆ ಅನ್ನುವಂತಹದ್ದೇನಿತ್ತು ಅದು ಅಕ್ರಮದಿಂದ ಕೂಡಿದೆ, ನಿಯಮಗಳು ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ, ಜೊತೆಗೆ ಅದು ಕೃಷಿ ಭೂಮಿಯೇ ಹೊರತು ಸೈಟ್ ಆಗಿರಲಿಲ್ಲ. ಕೃಷಿ ಭೂಮಿಯಲ್ಲಿ ಇದ್ದಾಗಲೇ ಅದನ್ನ ಸೈಟ್ ಮಾಡಿಕೊಂಡು ಹಂಚಿಕೆ ಮಾಡಲಾಗಿತ್ತು. ಅಲ್ಲಿದ್ದಂತಹ ಅವರ PA ಏನಿದ್ದಾರೆ ಅವರು ಒಂದು ಪ್ರಭಾವವನ್ನು ಬಳಸಿದ್ರು. ಸೈಟ್ ಹಂಚಿಕೆ ವೇಳೆ ವಿಪಕ್ಷ ನಾಯಕರಾಗಿದ್ರು ಸಿದ್ದರಾಮಯ್ಯ, ಜೊತೆಗೆ ಅವರ ಪುತ್ರ ಯತೀಂದ್ರ ಆ ಒಂದು ಮೂಡ ಮಂಡಳಿಯಲ್ಲಿ ಇದ್ರು ಅನ್ನುವಂತಹದ್ದು ಆ ಒಂದು ವರದಿಯಲ್ಲಿರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ದೊಡ್ಡ ಮಟ್ಟಿನ ಎಫೆಕ್ಟ್ ಸಿದ್ದರಾಮಯ್ಯನವರಿಗೆ ಇನ್ನು ಮುಂದೆ ಆಗುತ್ತೆ ಅನ್ನುವಂತಹದ್ದು ಇಡಿ ನೇರವಾಗಿ ಅವರಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ಈ ಒಂದು ಅಂಶಗಳೇ ಸಾಕು ಅನ್ನೋದಕ್ಕೆ ಇದು ಸಾಬೀತಾಗ್ತಾ ಇದೆ. ಇದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಅಂಶಗಳನ್ನ ತೋರಿಸಿರುವಂತಹದ್ದು ಇದು ಕೇವಲ 14 ಸೈಟ್ ವಿಚಾರ ಅಷ್ಟೇ ಅಲ್ಲ, ಸಾಕಷ್ಟು 1000ಕ್ಕೂ ಹೆಚ್ಚು ಸೈಟ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಗೋಲ್ಮಾಲ್ ನಡೆದಿದೆ ಅನ್ನುವಂತಹದನ್ನ ಹೇಳಿದ್ದಾರೆ. ಇದರ ಜೊತೆಗೆ ಪಾರ್ವತಿ ಅವರಿಗೆ ಏನು ಸೈಟ್ ಅನ್ನ ಕೊಡಲಾಗಿತ್ತು ಆ ಸೈಟ್ ಹಂಚಿಕೆ ಪ್ರಕ್ರಿಯೆ ಏನಿದೆ ಅದು ಸ್ವಯಂ ಆಗಿ ಅಲ್ಲಿದ್ದಂತಹ ಆಯುಕ್ತರು ಅಲ್ಲಿದ್ದಂತಹ ಅಧಿಕಾರಿಗಳು ಅವರೇ ನಿಗದಿ ಮಾಡಿ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹದನ್ನ ಆ ಒಂದು ವರದಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶ. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಪಾರ್ವತಿ ಅವರಿಗಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರಿಗಾಗ್ಲಿ ಮುಂಬರುವಂತಹ ದಿನಗಳಲ್ಲಿ ಇಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳ ಜೊತೆಗೆ ಇದರ ಎಫೆಕ್ಟ್ ಅಂದ್ರೆ ಮುಂಬರುವಂತಹ ವಿಚಾರಣೆಗಳ ಪ್ರಕ್ರಿಯೆ ಏನಿರುತ್ತೆ ಅದೆಲ್ಲದರಲ್ಲೂ ಕೂಡ CM ಇರಲೇಬೇಕಾದಂತಹ ಅನಿವಾರ್ಯತೆ CMಗೆ ಇರುವಂತಹದ್ದು. ಇಷ್ಟು ದಿನ ವಿಪಕ್ಷಗಳು ಒಂದ್ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಿದ್ವು, ಎಲ್ಲ ಆರೋಪಗಳನ್ನ ಅಲ್ಲಗಳೆದಂತಹ ಸಿದ್ದರಾಮಯ್ಯನವರು ಇದೀಗ ಇಡಿ ವರದಿ ವಿಚಾರವಾಗಿ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಪ್ರಣತ್, ದೀಪ ಮಾಹಿತಿಗೆ.